ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸಿಂದ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್ 4 ಮಾರ್ಕರ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು ನಿಮಗೆ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ಅದರಿಂದ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಎಲ್ಲ ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಈ ಕ್ವಶನ್ ನಿಮಗೆ 2025ನಲ್ಲಿ ಮತ್ತು 2024ಅಲ್ಲಿ ಸೆಕೆಂಡ್ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಸೊ ಇದು 2 ಸಲ ರಿಪೀಟ್ ಆಗಿರತಕ್ಕಂಥ ಕ್ವಶನ್ನು. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಅಂದರೆ ಏನು? ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಂದರೆ perfect competition is a market where there will be existence of large number of buyers and seller dealing with the homogeneous product. homogeneous product ಅಂತಂದರೆ ಐಡೆಂಟಿಕಲ್ ಪ್ರಾಡಕ್ಟ್ಸ್ಗಳು ಅಥವಾ ಸಿಮಿಲರ್ ಪ್ರಾಡಕ್ಟ್ಗಳನ್ನ ನಾವು ಹೋಮೋಜಿನಿಯಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಂದರೆ ಏನಾಗುತ್ತೆ, ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಮಾರ್ಕೆಟಲ್ಲಿದ್ದು ಅವರು ಹೋಮೋಜಿನಿಯಸ್ ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾಯಿದ್ರೆ ಅದನ್ನು ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಕರಿತೀವಿ. ಸೊ ಇವಾಗ ಫೀಚರ್ಸ್ನ ನೋಡೋಣ. ಮೊದಲನೇ ಫೀಚರು ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. In a perfectly competitive market, there are many buyers and sellers. No single seller can influence the market price because each firm is small and produces only a small share of the total market output. ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಇರ್ತಾರೆ. ಒಬ್ಬ ಸೆಲ್ಲರು ನಿಮಗೆ ಮಾರ್ಕೆಟ್ನ ಮ್ಯಾನಿಪ್ಯುಲೇಟ್ ಮಾಡೋದಕ್ಕಾಗಲ್ಲ ಅಥವಾ ಮಾರ್ಕೆಟ್ ಡಿಮ್ಯಾಂಡ್ಸ್ನ ಫ್ಲಕ್ಚುಯೇಟ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಸೆಲ್ಲರು ಇಲ್ಲಿ ನಿಮಗೆ ಸ್ಮಾಲ್ ಕಾಂಟ್ರಿಬ್ಯೂಟರ್ ಆಗಿರ್ತಾರೆ. ಅಂತಂದರೆ ಸ್ಮಾಲ್ ಯೂನಿಟ್ನ ಪ್ರೊಡ್ಯೂಸ್ ಮಾಡಿ ಸೆಲ್ ಮಾಡ್ತಾ ಇರ್ತಾರೆ. ಈ ಪಿಕ್ಚರ್ನ ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ. ಇಲ್ಲಿ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇದ್ದಾರೆ ಅಲ್ವಾ. ಸೊ ಎವ್ರಿಬಡಿ ಆರ್ ಸೆಲ್ಲಿಂಗ್ ಸ್ಮಾಲರ್ ಯೂನಿಟ್ಸ್. ಸೊ ಅದರಿಂದ ಏನಾಗುತ್ತೆ, ಒಬ್ಬರು ಅಥವಾ ಇಬ್ಬರು ಎಂಟೈರ್ ಮಾರ್ಕೆಟ್ನ ಮ್ಯಾನಿಪ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಮೊದಲನೇ ಫೀಚರ್ ಏನಾಗುತ್ತೆ, ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಸೊ ಸೆಕೆಂಡ್ ಫೀಚರ್ಸ್ನ ನೋಡೋಣ. ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ. ಹೋಮೋಜಿನಿಯಸ್ ಪ್ರಾಡಕ್ಟ್ ಅಂತ ಅಂದ್ರೇನು, ಐಡೆಂಟಿಕಲ್ ಪ್ರಾಡಕ್ಟ್. ಇನ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಆಲ್ ಸೆಲ್ಲರ್ಸ್ ಸೆಲ್ ಐಡೆಂಟಿಕಲ್ ಪ್ರಾಡಕ್ಟ್. ಬೈಯರ್ಸ್ ಸಿ ನೋ ಡಿಫ್ರೆನ್ಸ್ ಇನ್ ಕ್ವಾಲಿಟಿ, ಕಲರ್, ಡಿಸೈನ್ ಆ್ಯಂಡ್ ಪ್ಯಾಕಿಂಗ್. ಏನೂ ಡಿಫ್ರೆನ್ಸಸ್ ಇರಲ್ಲ. ಯಾವುದು ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ ಎಲ್ಲ ಸಿಮಿಲರ್ ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅಥವಾ ಇಷ್ಟ ಬಂದಂಗೆ ಪ್ರೈಸ್ನ ಫಿಕ್ಸ್ ಮಾಡಿ ಸೆಲ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಇದು ನಮಗೆ ಎರಡನೇ ಫೀಚರ್ ಆಗಿರುತ್ತೆ, ಹೋಮೋಜಿನಿಯಸ್ ಪ್ರಾಡಕ್ಟ್. ಈ ಪಿಕ್ಚರ್ನ ನೋಡಿ ನಿಮಗೊಂದು ಫೇರ್ ಐಡಿಯಾ ಬರುತ್ತೆ ಯಾವ ರೀತಿ ಐಡೆಂಟಿಕಲ್ ಪ್ರಾಡಕ್ಟ್ಗಳನ್ನ ಪ್ರತಿಯೊಂದು ಶಾಪ್ ಓನರ್ಸು ಸೆಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಪ್ರೈಸು ಸೇಮ್ ಇದೆ, ಪ್ರಾಡಕ್ಟು ಸೇಮ್ ಇದೆ ಅಲ್ವಾ. ಸೊ ಇದನ್ನು ನಾವು ಹೋಮೋಜಿನಿಯಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೇಮ್ ಪ್ರಾಡಕ್ಟ್ ಪ್ಲಸ್ ಸೇಮ್ ಕ್ವಾಲಿಟಿ ಈಕ್ವಲ್ಸ್ ಹೋಮೋಜಿನಿಯಸ್ ಪ್ರಾಡಕ್ಟ್ ಆಗಿರುತ್ತೆ. ಥರ್ಡ್ ಫೀಚರ್, ಫ್ರೀ ಎಂಟ್ರಿ ಆ್ಯಂಡ್ free exit. In a perfectly competitive market, new firms can enter the industry freely and existing firms can leave the industry whenever they want. So ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದ್ದು ಫರ್ಮ್ಸ್ ಪ್ರಾಫಿಟ್ ಜಾಸ್ತಿ ಅರ್ನ್ ಮಾಡ್ತಿದ್ರೆ ಏನಾಗುತ್ತೆ, ನ್ಯೂ ಫರ್ಮ್ಸ್ ಎಂಟರ್ ಆಗ್ತಾರೆ. ಇನ್ ಕೇಸ್ ಮಾರ್ಕೆಟಲ್ಲಿ ಎಕ್ಸಿಸ್ಟಿಂಗ್ ಫರ್ಮ್ಸ್ ಲಾಸ್ ಮೇಕಿಂಗ್ ಮಾಡ್ತಾಯಿದ್ರೆ ಏನು ಮಾಡ್ತಾರೆ, ಅವರು ಎಕ್ಸಿಟ್ ಆಗ್ತಾರೆ. ಸೊ ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ಫಾರ್ ಎಂಟರಿಂಗ್ ದ ಮಾರ್ಕೆಟ್ ಆಸ್ ವೆಲ್ ಆಸ್ ಎಕ್ಸಿಟಿಂಗ್ ದ ಮಾರ್ಕೆಟ್. ಇದು ನಮಗೆ ಥರ್ಡ್ ಫೀಚರ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮಾರ್ಕೆಟಲ್ಲಿ ಯಾವಾಗಲೂ ಡಿಮ್ಯಾಂಡ್ ಮತ್ತು ಸಪ್ಲೈ ಯಾವಾಗಲೂ ಈಕ್ವಲ್ ಆಗಿ ಮೀಟ್ ಆಗುತ್ತೆ. ಸೊ ಪ್ರೈಸು ತುಂಬ ಫ್ಲಕ್ಚುಯೇಷನ್ ಆಗೋದಿಲ್ಲ. ಸೊ ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ನೀವು, ನ್ಯೂ ಫರ್ಮ್ಸ್ ವಿಲ್ ಬಿ ಎಂಟರಿಂಗ್ ಆ್ಯಂಡ್ ಲಾಸ್ ಮೇಕಿಂಗ್ ಫರ್ಮ್ಸ್ ವಿಲ್ ಬಿ ಎಕ್ಸಿಟಿಂಗ್ ದ ಫರ್ಮ್. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಫ್ರೀ ಎಂಟ್ರಿ ಪ್ಲಸ್ ಫ್ರೀ ಎಕ್ಸಿಟ್ ಈಕ್ವಲ್ಸ್ ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ದ ಲಾಂಗ್ ರನ್. ಸೊ ನೆಕ್ಸ್ಟ್ ಫೀಚರ್ಸ್ನ ನೋಡೋಣ. ಪ್ರೈಸ್ ಟೇಕರ್. ಫೋರ್ತ್ ಫೀಚರ್ ಬಂದು ಪ್ರೈಸ್ ಟೇಕರ್ ಆಗಿರುತ್ತೆ. ಇನ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಫರ್ಮ್ಸ್ ಹ್ಯಾವ್ ನೋ ಕಂಟ್ರೋಲ್ ಓವರ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಅಂದರೆ ಇಲ್ಲಿ ಸೆಲ್ಲರು ಪ್ರೈಸ್ನ ಫಿಕ್ಸ್ ಮಾಡೋದಕ್ಕಾಗಲ್ಲ. ಮಾರ್ಕೆಟಲ್ಲಿ ಏನು ಪ್ರೈಸ್ ಅವೈಲಬಲ್ ಇದೆ ಅಥವಾ ಮಾರ್ಕೆಟಲ್ಲಿ ಇರ್ತಕ್ಕಂಥ ಪ್ರೈಸನ್ನೇ ಇವನು ಸಹ ಫಾಲೋ ಮಾಡಬೇಕಾಗುತ್ತೆ. ಅವರು ಅದೇ ಪ್ರೈಸಿಗೆ ಮಾರ್ಕೆಟಲ್ಲಿ ಪ್ರಾಡಕ್ಟ್ನ ಸೆಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಯಾವ್ದಾದ್ರು ಒಂದು ಇಂಡಿವಿಜುವಲ್ ಸೆಲ್ಲರು ಮಾರ್ಕೆಟ್ ಪ್ರೈಸ್ನ ಕನ್ಸಿಡರ್ ಮಾಡದೆ ಅವ್ರಿಗೆ ಇಷ್ಟ ಬಂದಂಥ ಪ್ರೈಸ್ನ ಅಥವಾ ಎಕ್ಸ್ಟ್ರಾ ಪ್ರೈಸು ಕಡಿಮೆ ಪ್ರೈಸಿಗೆ ಸೆಲ್ ಮಾಡ್ಬೋದು, ಬಟ್ ಮಾರ್ಕೆಟಲ್ಲಿ ಇರ್ತಕ್ಕಂಥ ಪ್ರೈಸ್ಗಿನ್ನ ಜಾಸ್ತಿ ಬೆಲೆಗೆ ಏನಾದರೂ ಸೆಲ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರೆ ಏನಾಗುತ್ತೆ, ಇದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಲ್ವಾ. ಇಲ್ಲಿ ನಿಮಗೆ ಹೋಮೋಜಿನಿಯಸ್ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ. ಕ್ವಾಲಿಟಿ ಪ್ರತಿಯೊಂದು ಸೇಮ್ ಆಗಿರೋದ್ರಿಂದ ಯಾರಾದರೂ ಒಬ್ಬರು ಪ್ರಾಡಕ್ಟ್ನ ಜಾಸ್ತಿ ಬೆಲೆಗೆ ಸೆಲ್ ಮಾಡಿದ್ರೆ ಏನಾಗ್ತಾರೆ ಅಂತಂದರೆ ಬೈಯರ್ಸ್ ಅವ್ರ ಹತ್ರ ಪ್ರಾಡಕ್ಟ್ನ ಬೈ ಮಾಡೋದಿಲ್ಲ. ಪ್ರೈಸ್ ಡಿಟರ್ಮೈನ್ಡ್ ಬೈ ದ ಮಾರ್ಕೆಟ್. ಇಫ್ ಎ ಫರ್ಮ್ ಚೇಂಜಸ್ ಎ ಪ್ರೈಸ್ ಹೈಯರ್ ದೆನ್ ದ ಮಾರ್ಕೆಟ್ ಪ್ರೈಸ್, ಬೈಯರ್ಸ್ ವಿಲ್ ಶಿಫ್ಟ್ ಟು ಅದರ್ ಸೆಲ್ಲರ್ ಬಿಕಾಸ್ ಆಲ್ ದ ಫರ್ಮ್ ಸೆಲ್ ಐಡೆಂಟಿಕಲ್ ಪ್ರಾಡಕ್ಟ್. ಸೊ ಇನ್ ಕೇಸ್ ಏನಾದರೂ ಅವ್ರು ಜಾಸ್ತಿ ಮಾಡಿದ್ರೆ ಏನಾಗ್ತಾರೆ, ಬೈಯರ್ಸ್ ಬಂದುಬಿಟ್ಟು ಬೇರೆ ಶಾಪಲ್ಲಿ
ಬೈ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ನಿಮಗೆ ಈ ಪಿಕ್ಚರಲ್ಲಿ ನೋಡಿ ಒಂದು ಐಡಿಯಾ ಸಿಗುತ್ತೆ. ಸೊ ಎವ್ರಿ ಒನ್ ಆರ್ ಸೆಲ್ಲಿಂಗ್ ಅಟ್ 50 rupees, ಬಟ್ ಇಲ್ಲಿ ಒಬ್ಬರು ಸೆಲ್ಲರ್ ಮಾತ್ರ 60 rupees per kg ಸೆಲ್ ಮಾಡ್ತಾರೆ. ಸೇಮ್ ಶುಗರ್ ಎಲ್ಲ ಶಾಪಲ್ಲೂ ಅವೈಲಬಲ್ ಇದೆ. ಸೊ ಇವಾಗ ಕಸ್ಟಮರ್ಸ್ ಹೋಗ್ಬಿಟ್ಟು ಈ ಶಾಪಲ್ಲಿ ಬೈ ಮಾಡ್ತಾರಾ? ಇಲ್ಲ ಅಲ್ವಾ? ಸೊ ಇದರಿಂದ ಏನಾಗುತ್ತೆ, ಫೋರ್ತ್ ಫೀಚರ್ ಹೇಳುತ್ತೆ ಪರ್ಫೆಕ್ಟ್ ಕಾಂಪಿಟೇಷನ್ ಬಂದು ಪ್ರೈಸ್ ಟೇಕರ್ ಆಗಿರ್ತಾರೆ, ಅಲ್ಲಿ ಪ್ರೈಸು ಗಿವರ್ ಆಗಿರೋದಿಲ್ಲ. ಸೊ ಲಾಸ್ಟ್ ಫೀಚರು ನಿಮಗೆ ಸಿಮಿಲರ್ ಆಗಿರುತ್ತೆ ಪ್ರೈಸ್ ಟೇಕರಿಗೆ, ಬಟ್ ಸ್ವಲ್ಪ ಚೇಂಜಸ್ ಇದೆ. ಲಾಸ್ಟ್ ಫೀಚರ್ ಏನು ಅಂತಂದರೆ ಪರ್ಫೆಕ್ಟ್ ಇನ್ಫಾರ್ಮೇಷನ್ನು. ಇನ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್, ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಹ್ಯಾವ್ ಫುಲ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಿವೈಲಿಂಗ್ ಮಾರ್ಕೆಟ್ ಪ್ರೈಸ್. ಪ್ರಿವೈಲಿಂಗ್ ಮಾರ್ಕೆಟ್ ಪ್ರೈಸ್ ಅಂತಂದರೆ ಕರೆಂಟ್ ಮಾರ್ಕೆಟಲ್ಲಿ ಯಾವ ಪ್ರೈಸ್ ನಡೀತಿದೆ ಅನ್ನೋದ್ರದ್ದು ಅವೇರ್ನೆಸ್ಸು ಬೈಯರ್ಸಿಗೂ ಇರುತ್ತೆ ಮತ್ತು ಸೆಲ್ಲರ್ಸ್ಗೂ ಸಹ ಇರುತ್ತೆ. ಸಿನ್ಸ್ ಆಲ್ ಫರ್ಮ್ಸ್ ಸೆಲ್ ಐಡೆಂಟಿಕಲ್ ಪ್ರಾಡಕ್ಟ್, ಬೈಯರ್ಸ್ ನೋ ವೇರ್ ದ ಪ್ರಾಡಕ್ಟ್ ಈಸ್ ಅವೈಲಬಲ್ ಅಟ್ ದ ಸೇಮ್ ಪ್ರೈಸ್. ದೇರ್ ಫಾರ್ ಇಫ್ ಎನಿ ಫರ್ಮ್ ಚಾರ್ಜಸ್ ಎ ಹೈಯರ್ ಪ್ರೈಸ್, ಇಟ್ ವಿಲ್ ಲೂಸ್ ಇಟ್ಸ್ ಬೈಯರ್ ಟು ಅದರ್ ಫರ್ಮ್. ಸೊ ಏನಾಗುತ್ತೆ, ಇಲ್ಲಿ ಯಾರಾದರೂ ಒಬ್ಬರು ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ರೆ, ಸೆಲ್ಲರ್ ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ರೆ, ಇನ್ಫಾರ್ಮೇಷನ್ ಆಲ್ರೆಡಿ ಕಸ್ಟಮರ್ಗೆ ಅವೈಲಬಲ್ ಇದೆ ಅಲ್ವಾ? ಸೊ ಅದರಿಂದ ಏನು ಮಾಡ್ತಾರೆ, ಅದೊಂದು ಫರ್ಮ್ನ ಬಿಟ್ಟು ಬೇರೆ ಶಾಪಲ್ಲಿ ಬೈ ಮಾಡ್ತಾರೆ. ಸೊ ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಸೆಲ್ಲರ್ 5 ಬಂದುಬಿಟ್ಟು 60 rupees per kg ಸೆಲ್ ಮಾಡ್ತಾರೆ, ಬಾಕಿಯವರೆಲ್ಲರೂ ಬಂದುಬಿಟ್ಟು 50 rupees ಸೆಲ್ ಮಾಡ್ತಾರಲ್ಲ. ಸೊ ಇದರಿಂದ ಕಸ್ಟಮರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಇರೋದ್ರಿಂದ ಕಸ್ಟಮರ್ ಏನು ಮಾಡ್ತಾರೆ, ಸೆಲ್ಲರ್ 5 ಹತ್ರ ಬೈ ಮಾಡೋದಿಲ್ಲ, ಬೇರೆ ಸೆಲ್ಲರ್ಸ್ಗಳ ಹತ್ರ ಬೈ ಮಾಡ್ತಾರೆ. ಸೊ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಪ್ಲಸ್ ಐಡೆಂಟಿಕಲ್ ಪ್ರಾಡಕ್ಟ್ ಈಕ್ವಲ್ಸ್ ನೋ ಸೆಲ್ಲರ್ ಕ್ಯಾನ್ ಓವರ್ ಚಾರ್ಜ್. ಸೊ ಏನಾಗುತ್ತೆ, ಇಲ್ಲಿ ಸೆಲ್ಲರ್ಸ್ಗೆ ಎಕ್ಸ್ಟ್ರಾ ಪ್ರೈಸಸ್ಗೆ ಸೆಲ್ ಮಾಡ್ತಕ್ಕಂಥ ಅವಕಾಶನೇ ಇರಲ್ಲ. ಯಾಕಿರಲ್ಲ? ಯಾಕೆ ಅಂತಂದರೆ ಇದು ಪರ್ಫೆಕ್ಟ್ ಇನ್ಫಾರ್ಮೇಷನ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಯಾಕೆ ಜಾಸ್ತಿ ಪ್ರೈಸ್ಗೆ ಸೆಲ್ ಮಾಡೋದಕ್ಕಾಗಲ್ಲ ಅಂತಂದರೆ, ಬೈಯರ್ಸಿಗೆ ಕಂಪ್ಲೀಟ್ ಮಾರ್ಕೆಟ್ದು ಇನ್ಫಾರ್ಮೇಷನ್ ಇದೆ ಅಲ್ವಾ ಪ್ರೈಸ್ ಬಗ್ಗೆ, ಅದರಿಂದ ಅವರು ಎಕ್ಸ್ಟ್ರಾ ಪ್ರೈಸ್ಗೆ ಸೆಲ್ ಮಾಡೋದಕ್ಕಾಗಲ್ಲ. ಈಸಿ ಇದೆ ಅಲ್ವಾ? ಸೊ ಇದಿಷ್ಟನ್ನು ನೀವು 4 ಮಾರ್ಕ್ಸ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಇದನ್ನು ಕೀ ಪಾಯಿಂಟ್ಸ್ ಥರ ಪ್ರಿಪೇರ್ ಮಾಡಿದ್ದೀನಿ PPTನಲ್ಲಿ. ನಿಮಗೆ ಪ್ರಾಪರ್ ನೋಟ್ಸ್ ಬೇಕು ಅಂತಂದರೆ ನಾನು ನಿಮಗೆ ವಾಟ್ಸಪ್ದು ಅಥವಾ ಟೆಲಿಗ್ರಾಮ್ದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಗ್ರೂಪಿಗೆ ಜಾಯ್ನ್ ಆಗಿ. ನಿಮಗೆ ವಾಟ್ಸಪ್ ಚಾನಲಲ್ಲಿ ಯಾವುದೇ ರೀತಿಯಾದಂಥ ಸ್ಪ್ಯಾಮ್ ಮೆಸೇಜ್ಗಳಾಗಿರಲಿ ಅಥವಾ ಪ್ರಮೋಷನಲ್ ಮೆಸೇಜ್ಗಳಾಗಿರಲಿ ಅಥವಾ 80 rupees ಕೊಟ್ಟು ಬೈ ಮಾಡಿ, 100 rupees ಕೊಟ್ಟು ಬೈ ಮಾಡಿ ಅಂತೆಲ್ಲ ಹೇಳಲ್ಲ ನಾವು. ಸೊ ಅದು ಫ್ರೀ ಮೆಟೀರಿಯಲ್ಲು, ನಮಗೆ ಬೇರೆ ಯಾವುದೋ ಪ್ಲಾಟ್ಫಾರ್ಮ್ ಇಲ್ಲ ಅಲ್ವಾ ಶೇರ್ ಮಾಡ್ಕೊಳ್ಳೋದಕ್ಕೆ. ಅದರಿಂದ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಯಿತು ಅಂತಂದರೆ ನಾವಲ್ಲಿ ಮೆಟೀರಿಯಲ್ಸ್ನ ಅಪ್ಲೋಡ್ ಮಾಡ್ತೀವಿ, ನೀವು ಫ್ರೀಯಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್, the following table shows the total revenue and total cost schedules of a competitive firm. Calculate the profit at each output level and determine the market price of the good. ಸೊ ಇಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಮಾರ್ಕೆಟ್ ಪ್ರೈಸ್ ಮತ್ತು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಕ್ವಶನ್ ನಮಗೆ 2025 ಫಸ್ಟ್ ಎಕ್ಸಾಮಲ್ಲಿ ಕೊಟ್ಟಿದ್ರು. ಸೊ ತುಂಬಾ ಈಸಿಯಾಗಿ 4 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಕೊಟ್ಟಿದ್ದಾರೆ, ಟೋಟಲ್ ರೆವಿನ್ಯೂ ಕೊಟ್ಟಿದ್ದಾರೆ ಮತ್ತು ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ನಾವು ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ಪ್ರಾಫಿಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ರೆವಿನ್ಯೂ ಮತ್ತು ಟೋಟಲ್ ಕಾಸ್ಟನ್ನ ಮೈನಸ್ ಮಾಡಬೇಕು. ನಾವು ಏನು ಇನ್ಕಮ್ ಜನರೇಟ್ ಮಾಡಿದ್ದೀವಿ ಅದರಿಂದ ಟೋಟಲ್ ಕಾಸ್ಟ್ನ ಮೈನಸ್ ಮಾಡಿದ್ರೆ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ಮೊದಲನೇ ಎಕ್ಸಾಂಪಲಲ್ಲಿ, ಇನ್ ದ ಫಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ ಟೋಟಲ್ ರೆವಿನ್ಯೂ 0 ಆ್ಯಂಡ್ ಟೋಟಲ್ ಕಾಸ್ಟ್ ವಿ ಹ್ಯಾವ್ 5 rupees. ಸೊ ಇನ್ಕಮ್ 0 ಇದ್ದು ಕಾಸ್ಟ್ 5 rupees ಇದ್ದರೆ ನಮಗೆ ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ? ಲಾಸ್ ಆಗುತ್ತಲ್ವಾ? ತುಂಬ ಇಂಪಾರ್ಟೆಂಟು. ನೀವು ಇದನ್ನು -5 ಅಂತ ತೋರಿಸ್ಬೇಕಾಗುತ್ತೆ, ಯಾಕೆಂದರೆ ಇದು ಲಾಸ್ 5 rupees ಅಲ್ವಾ. ನೆಕ್ಸ್ಟು ಟೋಟಲ್ ರೆವಿನ್ಯೂ ಬಂದು 5 rupees ಇದೆ, ಟೋಟಲ್ ಕಾಸ್ಟ್ ಬಂದು ನಮಗೆ 7 rupees ಇದೆ. ಸೊ ಅಂದರೆ ಏನಾಗುತ್ತೆ, ಇನ್ಕಮ್ ಕಡಿಮೆ ಇದೆ, ಕಾಸ್ಟು ಜಾಸ್ತಿ ಇದೆ ಅಲ್ವಾ. ಎಗೇನ್ ವಿ ಆರ್ ಇನ್ ಲಾಸ್ ಆಫ್ 2 rupees ಅಲ್ವಾ. ಸೊ -2 ಅಂತ ಅಂದರೆ ಲಾಸ್ ಇದೆ. ನೆಕ್ಸ್ಟು ಟೋಟಲ್ ರೆವಿನ್ಯೂ 10 rupees ಇದೆ, ಟೋಟಲ್ ಕಾಸ್ಟ್ ಬಂದು 10 rupees ಇದೆ. ಪ್ರಾಫಿಟ್ ಆಗುತ್ತಾ? ಇಲ್ಲ. ಲಾಸ್ ಆಗುತ್ತಾ? ಇಲ್ಲ. ಸೊ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಟೋಟಲ್ ರೆವಿನ್ಯೂ ಬಂದುಬಿಟ್ಟು ನಿಮಗೆ 15 rupees ಇದೆ, ಟೋಟಲ್ ಕಾಸ್ಟ್ ಬಂದುಬಿಟ್ಟು 12 rupees ಇದೆ. ಸೊ ಇನ್ಕಮು ನಿಮ್ಮ ಕಾಸ್ಟ್ಗಿನ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಸೊ 3 rupees. ರೆವಿನ್ಯೂ ನೆಕ್ಸ್ಟ್ ಎಕ್ಸಾಂಪಲಲ್ಲಿ 20 rupees ಇದೆ, ಕಾಸ್ಟ್ ಬಂದು ನಿಮಗೆ 15 rupees ಇದೆ. ಕಾಸ್ಟ್ಗಿನ ರೆವಿನ್ಯೂ ಜಾಸ್ತಿ ಇದ್ದರೆ ಏನಾಗುತ್ತೆ, ಪ್ರಾಫಿಟ್ ಅಲ್ವಾ. ಎಷ್ಟಿದೆ, 5 rupees ಇದೆ. ನೆಕ್ಸ್ಟ್ ಎಕ್ಸಾಂಪಲ್, ಟೋಟಲ್ ರೆವಿನ್ಯೂ ಬಂದು 25 rupees ಇದೆ, ಟೋಟಲ್ ಕಾಸ್ಟ್ ಬಂದು 23 rupees ಇದೆ. ಅಂದರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಇಲ್ಲಿ 2 rupees ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಟೋಟಲ್ ಕಾಸ್ಟ್ ಬಂದು ನಿಮಗೆ 33 rupees ಇದೆ, ಬಟ್ ಟೋಟಲ್ ರೆವಿನ್ಯೂ ಬಂದು ನಿಮಗೆ ಜಸ್ಟ್ 30 rupees ಇದೆ. ಅಂದರೆ ಏನಾಗಿದೆ, ನಮಗಿಲ್ಲಿ ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದೆ, 3 rupees ಲಾಸ್ ಆಗಿದೆ. ಸೊ -3. ನೆಕ್ಸ್ಟು ಟೋಟಲ್ ರೆವಿನ್ಯೂ 35 ಇದೆ ಮತ್ತು ಟೋಟಲ್ ಕಾಸ್ಟು 40 ಇದೆ. ಸೊ ಕಾಸ್ಟು ರೆವಿನ್ಯೂಗಿನ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನಮಗೆ 5 rupees ಲಾಸ್ ಆಗುತ್ತೆ. ನೀವು ಇಲ್ಲಿ 5, 2 ಮತ್ತು 3 ಈ ಥರ ಮೈನಸ್ ವ್ಯಾಲ್ಯೂ ಹಾಕದೆ ಮೆನ್ಷನ್ ಮಾಡಿದ್ರೆ ಅದು ಲಾಸನ್ನು ರೆಪ್ರೆಸೆಂಟ್ ಮಾಡಲ್ಲ ಅಲ್ವಾ. ಸೊ ನೀವು ಮಾರ್ಕ್ಸ್ನ ಲೂಸ್ ಮಾಡ್ಕೊತೀರಾ. ಸೊ ಅದರಿಂದ ಇದು ತುಂಬ ಇಂಪಾರ್ಟೆಂಟು. ಲಾಸ್ ಇದ್ದರೆ ನೀವು ಮೈನಸಲ್ಲಿ ರೆಪ್ರೆಸೆಂಟ್ ಮಾಡಿ, ಪ್ರಾಫಿಟ್ ಇದ್ದರೆ ಪಾಸಿಟಿವ್ ನಂಬರ್ಸಲ್ಲಿ ರೆಪ್ರೆಸೆಂಟ್ ಮಾಡಿ.
ಮಾರ್ಕೆಟ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಟೋಟಲ್ ರೆವಿನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ. ಸೊ ಟೋಟಲ್ ರೆವಿನ್ಯೂನ ಕ್ವಾಂಟಿಟಿಯಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಪ್ರೈಸ್ ಗೊತ್ತಾಗುತ್ತೆ. ಇಲ್ಲಿ ಟೋಟಲ್ ರೆವಿನ್ಯೂ 0 ಇದೆ ಮತ್ತು ಕ್ವಾಂಟಿಟಿ ಸೋಲ್ಡ್ ಸಹ 0 ಇದೆ ಅಲ್ವಾ. 0ಇಂದ 0 ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 0ನೇ ಬರುತ್ತೆ ಅಲ್ವಾ. ಅಂದರೆ ನಿಲ್ ವ್ಯಾಲ್ಯೂ, ಮಾರ್ಕೆಟ್ ಪ್ರೈಸು ಬರೋದಿಲ್ಲ ಫಸ್ಟಲ್ಲಿ. ಸೆಕೆಂಡಲ್ಲಿ ಟೋಟಲ್ ರೆವಿನ್ಯೂ ಎಷ್ಟಿದೆ? 5 ಇದೆ. ಕ್ವಾಂಟಿಟಿ ಎಷ್ಟು ಸೆಲ್ ಮಾಡಿದ್ದೀವಿ? 1 ಅಲ್ವಾ. ಸೊ ಅಂದರೆ ಮಾರ್ಕೆಟ್ ಪ್ರೈಸ್ ಎಷ್ಟಾಗುತ್ತೆ? 5 ರೂಪಿ ಆಗುತ್ತೆ. 5ನ 1ಇಂದ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ? 5 ಆಗುತ್ತೆ. ನೆಕ್ಸ್ಟು ಟೋಟಲ್ ರೆವಿನ್ಯೂ 10 ಇದೆ. ಕ್ವಾಂಟಿಟಿ ಎಷ್ಟಿದೆ? 2 ಇದೆ. ಸೊ 10ನ 2ಇಂದ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ? ಮಾರ್ಕೆಟ್ ಪ್ರೈಸ್ ಅಗೇನ್ ನಿಮಗೆ 5 ರೂಪೀಸ್ ಬರುತ್ತೆ. ನೆಕ್ಸ್ಟು ಟೋಟಲ್ ರೆವಿನ್ಯೂ 15 ಇದೆ. ಕ್ವಾಂಟಿಟಿ ಬಂದು 3 ಇದೆ. ಸೊ ರೆವಿನ್ಯೂನ ನೀವು ಕ್ವಾಂಟಿಟಿಯಿಂದ ಡಿವೈಡ್ ಮಾಡಿದಾಗ ಎಗೇನ್ 5 ರೂಪೀಸ್ ಬರುತ್ತೆ. ಇದೇ ರೀತಿ 20 ಡಿವೈಡೆಡ್ ಬೈ 4 ಮಾಡಿದ್ರೆ 5 ರೂಪಿ ಬರುತ್ತೆ. 25 ಡಿವೈಡೆಡ್ ಬೈ 5 ಮಾಡಿದ್ರೆ 5 ರೂಪೀಸ್ ಬರುತ್ತೆ. 30 ಡಿವೈಡೆಡ್ ಬೈ 6 ಸಹ ಮಾಡಿದ್ರೆ 5 ರೂಪಿನೇ ಬರುತ್ತೆ. ಲಾಸ್ಟಲ್ಲಿ 35 ಡಿವೈಡೆಡ್ ಬೈ 7 ಮಾಡಿದ್ರೆ 5 ರೂಪಿ ಬರುತ್ತೆ. ಸೊ ಇದೆರಡು ಟೇಬಲ್ನ ಪ್ರಿಪೇರ್ ಮಾಡಿದ್ರೆ ನೀವು ಪ್ರಾಫಿಟ್ ಮತ್ತು ಮಾರ್ಕೆಟ್ ಪ್ರೈಸ್ನ ಈಸಿಯಾಗಿ 4 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಈಸಿ ಇದೆ ಅಲ್ವಾ. ಓಕೆ, ನೆಕ್ಸ್ಟ್ ಕ್ವಶನ್. ರೈಟ್ ಅಬೌಟ್ ಶಟ್ ಡೌನ್ ಪಾಯಿಂಟ್, ನಾರ್ಮಲ್ ಪ್ರಾಫಿಟ್ ಆ್ಯಂಡ್ ಬ್ರೇಕ್ ಇವನ್ ಪಾಯಿಂಟ್. ಸೊ ಈ ಕ್ವಶನ್ ನಮಗೆ ನಿಮ್ಮ ಸೀನಿಯರು ಪ್ರೀವಿಯಸ್ ಇಯರ್ 2026 ಫಸ್ಟ್ ಎಕ್ಸಾಮಲ್ಲಿ ಬರ್ತಿದ್ರು. ಸಿಂಪಲ್ ಆಗಿದೆ 4 ಮಾರ್ಕರ್ಗೆ. ಸೊ ಶಟ್ ಡೌನ್ ಪಾಯಿಂಟ್ ಅಂತಂದರೆ ಏನು? ಇನ್ ದ ಶಾರ್ಟ್ ರನ್ ಎ ಫರ್ಮ್ ವಿಲ್ ಕಂಟಿನ್ಯೂ ಪ್ರೊಡಕ್ಷನ್ ಆಸ್ ಲಾಂಗ್ ಎಸ್ ದ ಮಾರ್ಕೆಟ್ ಪ್ರೈಸ್ ಕವರ್ಸ್ ಅಟ್ ಲೀಸ್ಟ್ ಆವರೇಜ್ ವೇರಿಯಬಲ್ ಕಾಸ್ಟ್. ಅಂದರೆ ಪ್ರೈಸು ಆವರೇಜ್ ವೇರಿಯಬಲ್ ಕಾಸ್ಟ್ಗೆ ಈಕ್ವಲ್ ಆಗಿದ್ದರೆ ಆ ಪಾಯಿಂಟನ್ನು ನಾವು ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ಅದು ಶಾರ್ಟ್ ರನ್ನಲ್ಲಿ. ಇನ್ ಕೇಸ್ ಲಾಂಗ್ ರನ್ನಲ್ಲಿ ನಿಮಗೆ ಪ್ರೈಸು ಆವರೇಜ್ ಕಾಸ್ಟಿಗೆ ಈಕ್ವಲ್ ಆಗಿದ್ದರೆ, ಪ್ರೈಸ್ ಬಂದು ಆವರೇಜ್ ಕಾಸ್ಟಿಗೆ ಈಕ್ವಲ್ ಆಗಿದ್ದರೆ ಆ ಪಾಯಿಂಟ್ನ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಸಪೋಸ್ ದ ಮಿನಿಮಮ್ ಆವರೇಜ್ ವೇರಿಯಬಲ್ ಕಾಸ್ಟ್ ಇಸ್ ₹50 ಪರ್ ಯೂನಿಟ್. ಸೊ ಪ್ರೈಸ್ ಏನಾದರೂ 70 ಅಂದರೆ ನಾವು ಪ್ರೊಡಕ್ಷನ್ ಏನು ಮಾಡ್ತೀವಿ? ಕಂಟಿನ್ಯೂ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಪ್ರೈಸ್ 50 ರೂಪಿ ಇದೆ, ಸೊ ಆವರೇಜ್ ವೇರಿಯಬಲ್ ಕಾಸ್ಟು 50 ರೂಪಿ ಇದೆ, ಪ್ರೈಸ್ 50 ಇದೆ. ಸೊ ಈ ಪಾಯಿಂಟನ್ನು ನಾವು ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ಇನ್ ಕೇಸ್ ಏನಾದರೂ ಅದಕ್ಕಿಂತ ಕಡಿಮೆ ಬಂತು ಅಂತಂದರೆ ಸೊ ನಾವು ಪ್ರೊಡಕ್ಷನ್ನ ಸ್ಟಾಪ್ ಮಾಡಬೇಕಾಗತ್ತಲ್ವಾ. ಸೊ ನಾವಿದನ್ನು ನಾವು ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ಬನ್ನಿ ನೆಕ್ಸ್ಟ್ ನೋಡೋಣ. ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಇಸ್ ದ ಮಿನಿಮಮ್ ಪ್ರಾಫಿಟ್ ರಿಕ್ವೈರ್ಡ್ ಟು ಕೀಪ್ ಆ್ಯನ್ ಎಂಟರ್ಪ್ರಿನಿಯರ್ ಇನ್ ದ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಸೊ ನಾರ್ಮಲ್ ಪ್ರಾಫಿಟ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನಾನು ಈ ಬಿಸ್ನೆಸ್ನ ಮಾಡ್ತೇನೆ. ಇನ್ ಕೇಸ್ ಈ ಬಿಸ್ನೆಸ್ ಮಾಡಿಲ್ಲ, ಹೊರಗಡೆ ಏನಾದರೂ ವರ್ಕ್ ಮಾಡ್ತಾ ಇದ್ದೆ ಅಂತಂದರೆ ನಾನೊಂದು ಅಮೌಂಟ್ನ ಅರ್ನ್ ಮಾಡ್ಬೋದಲ್ವಾ. ಆ ಅಮೌಂಟನ್ನು ನಾನು ಎಕ್ಸಿಸ್ಟಿಂಗ್ ಬಿಸ್ನೆಸ್ಸಲ್ಲೇ ಅರ್ನ್ ಮಾಡಿದ್ರೆ ಸೊ ಆ ಅಮೌಂಟಿಗೆ ನಾವು ನಾರ್ಮಲ್ ಪ್ರಾಫಿಟ್ ಅಂತೀವಿ. ಇಟ್ ಈಸ್ ಕನ್ಸಿಡರ್ಡ್ ಪಾರ್ಟ್ ಆಫ್ ದ ಫರ್ಮ್ಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಿಕಾಸ್ ಇಟ್ ರೆಪ್ರೆಸೆಂಟ್ ದ ಆಪರ್ಚುನಿಟಿ ಕಾಸ್ಟ್ ಆಫ್ ಎಂಟರ್ಪ್ರಿನರ್ಶಿಪ್. ಒಂದು ಎಕ್ಸಾಂಪಲ್ ಕಲಿಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್, ಸಪೋಸ್ ಎ ಪರ್ಸನ್ ಕ್ಯಾನ್ earn ₹60,000 per month by working elsewhere. If they start their own business, the business should provide at least an equivalent return to make staying in the business worthwhile. ಸೊ ಇದನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ನಾವು ಬಿಸ್ನೆಸ್ಸಲ್ಲಿ ಆ ಟೈಮ್ ಸ್ಪೆಂಡ್ ಮಾಡಿರೋದಕ್ಕೆ ಅಲ್ಲಿ ನಾವು ಏನು ಎಕ್ಸ್ಟ್ರಾ ಆವರೇಜ್ ವೇರಿಯಬಲ್ ಕಾಸ್ಟಿಗಿಂತ ಏನು ಎಕ್ಸ್ಟ್ರಾ ಅಮೌಂಟನ್ನು ನಾವು ಅರ್ನ್ ಮಾಡ್ತೀವಿ, ಆ ಎಕ್ಸ್ಟ್ರಾ ಅಮೌಂಟನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಆ ನಾರ್ಮಲ್ ಪ್ರಾಫಿಟಿಗಿನ್ನೂ ಎಕ್ಸ್ಟ್ರಾ ಏನಾದರೂ ಅರ್ನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್, ನಾನೀಗ ಹೊರಗಡೆನ 60,000 ಅರ್ನ್ ಮಾಡ್ತಿದ್ದೆ, ಈ ಬಿಸ್ನೆಸ್ಸಲ್ಲಿ ಅಥವಾ ಈ ಫರ್ಮಲ್ಲಿ 60,000 ಅರ್ನ್ ಮಾಡಿದೆ. ಮೋರ್ ದೆನ್ 60,000 ಏನಾದರೂ ನಾನು ಈ ಫರ್ಮಲ್ಲಿ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನನಗೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗುತ್ತೆ. ಸೊ ನಾರ್ಮಲ್ ಪ್ರಾಫಿಟ್ ಅಂತ ಅಂದ್ರೆ ಏನು? ಸೊ ಫರ್ಮಲ್ಲಿ ದ ಮಿನಿಮಮ್ ರಿಕ್ವೈರ್ಡ್ ರಿಟರ್ನ್ ಏನಾದರೂ ನಾವು ಜನ್ರೇಟ್ ಮಾಡಿದ್ರೆ ಅದು ನಮಗೆ ನಾರ್ಮಲ್ ಪ್ರಾಫಿಟ್ ಆಗಿರುತ್ತೆ. ಸೊ ನೆಕ್ಸ್ಟು ಬ್ರೇಕ್ ಇವನ್ ಪಾಯಿಂಟ್. ಸೊ ಬ್ರೇಕ್ ಇವನ್ ಪಾಯಿಂಟ್ ಅಂತಂದ್ರೇನು? ದ ಬ್ರೇಕ್ ಇವನ್ ಪಾಯಿಂಟ್ ಈಸ್ ಅ ಪಾಯಿಂಟ್ ವೇರ್ ದ ಫರ್ಮ್ ಅರ್ನ್ಸ್ ಓನ್ಲಿ ನಾರ್ಮಲ್ ಪ್ರಾಫಿಟ್ ಅಟ್ ದಿಸ್ ಪಾಯಿಂಟ್. ಸೊ ಬ್ರೇಕ್ ಇವನ್ ಪಾಯಿಂಟ್ ಅಂತಂದರೆ ಆವರೇಜ್ ವೇರಿಯಬಲ್ ಕಾಸ್ಟ್ಗಿಂತ ಎಕ್ಸ್ಟ್ರಾ ಅಂತಂದರೆ ಟೋಟಲ್ ರೆವಿನ್ಯೂ ಟೋಟಲ್ ಕಾಸ್ಟ್ಗೆ ಈಕ್ವಲ್ ಆಗಿದೆ ಅಥವಾ ಪ್ರೈಸ್ ಬಂದ್ಬಿಟ್ಟು ಆವರೇಜ್ ಕಾಸ್ಟ್ಗೆ ಈಕ್ವಲ್ ಆಗಿದ್ರೆ ನಾವು ಆ ಪಾಯಿಂಟನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಟೋಟಲ್ ಕಾಸ್ಟ್ ಅಂದರೆ ಕನ್ಫ್ಯೂಸ್ ಆಗಿಬಿಡಿ. ಟೋಟಲ್ ಕಾಸ್ಟ್ ಲೈಕ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲ. ಕಾಸ್ಟ್ ಅಂದರೆ ಬರೀ ಅಮೌಂಟ್ ಸ್ಪೆಂಡ್ ಮಾಡಿರೋದಲ್ಲ, ಆ ಟೋಟಲ್ ಕಾಸ್ಟಲ್ಲಿ ನಾರ್ಮಲ್ ಪ್ರಾಫಿಟ್ ಸಹ ಇನ್ಕ್ಲೂಡ್ ಆಗಿರುತ್ತೆ. ದೇರ್ ಈಸ್ ನೋ ಎಕನಾಮಿಕ್ ಪ್ರಾಫಿಟ್ ಆ್ಯಂಡ್ ದೇರ್ ಈಸ್ ನೋ ಎಕನಾಮಿಕ್ ಲಾಸ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಫಾರ್ ಎಕ್ಸಾಂಪಲ್, ನಾವೇನಾದರೂ ರೆವಿನ್ಯೂ 1 lakh ರೆವಿನ್ಯೂನ ಅರ್ನ್ ಮಾಡಿದ್ದೀವಿ. ಟೋಟಲ್ ಕಾಸ್ಟ್ ಇನ್ಕ್ಲೂಡಿಂಗ್ ನಾರ್ಮಲ್ ಪ್ರಾಫಿಟ್ ಇಸ್ ₹1 lakh. ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ಆ ಟೋಟಲ್ ಕಾಸ್ಟ್ 1 lakhಲ್ಲಿ ನಾರ್ಮಲ್ ಪ್ರಾಫಿಟ್ ಸಹ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಸೊ ಅದು ಆ ಪಾಯಿಂಟನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು ಟೋಟಲ್ ರೆವಿನ್ಯೂ ಮೈನಸ್ ಟೋಟಲ್ ಕಾಸ್ಟ್ ಈಕ್ವಲ್ಸ್ 0. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟನ್ನು ನಾವು ಏನಂತ ಕರಿತೀವಿ? ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. ದಿಸ್ ಡಸ್ ನಾಟ್ ಮೀನ್ ದ ಎಂಟರ್ಪ್ರಿನಿಯರ್ಸ್ ಅರ್ನ್ ನಥಿಂಗ್. ನಾರ್ಮಲ್ ಪ್ರಾಫಿಟ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಟೋಟಲ್ ಕಾಸ್ಟ್. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ, ಈ ಟೋಟಲ್ ಕಾಸ್ಟಲ್ಲಿ ನಿಮಗೆ ನಾರ್ಮಲ್ ಪ್ರಾಫಿಟ್ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಸೊ ಗ್ರಾಫಿಕಲಿ ಇದನ್ನೇನಾದರೂ ಕಲಿಬೇಕು ಅಂತಂದರೆ, ದ ಬ್ರೇಕ್ ಇವನ್ ಪಾಯಿಂಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಮಿನಿಮಮ್ ಆವರೇಜ್ ಕಾಸ್ಟ್ ವೇರ್ MC ಕಟ್ಸ್ AC. ಅಂದರೆ ಮಾರ್ಜಿನಲ್ ಕಾಸ್ಟ್ ಮತ್ತು ಆವರೇಜ್ ಕಾಸ್ಟ್ ಮೀಟ್ ಆಗೋ ಪಾಯಿಂಟ್ನ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ.
ಸೊ ಈಸಿ ಆಗಿದೆ ಅಲ್ವಾ? ಸೊ ಇಷ್ಟು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಈಸಿಯಾಗಿ ನೀವು 4 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ದ ಡಿಟರ್ಮಿನೆಂಟ್ಸ್ ಆಫ್ ಫರ್ಮ್ಸ್ ಸಪ್ಲೈ ಕರ್ವ್. ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟು. 2026 ಫಸ್ಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ, 2025 ಥರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಡಿಟರ್ಮಿನೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್. ಸೊ ನಿಮಗೆ ಡಿಟರ್ಮಿನೆಂಟ್ಸ್ ಅಂತ ಅಂದರೆ ಇಲ್ಲಿ ಎ ಫರ್ಮ್ ಸಪ್ಲೈ ಕರ್ವ್ ಇಸ್ ಎ ಪಾರ್ಟ್ ಆಫ್ ಇಟ್ಸ್ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಅಂದರೆ ಅಮೌಂಟ್ ಸ್ಪೆಂಡ್ ಟು ಮೇಕ್ ಎ ಪ್ರಾಡಕ್ಟ್ ಅಲ್ವಾ, ಮಾರ್ಜಿನಲ್ ಕಾಸ್ಟ್ ಕರ್ವ್. ದೇರ್ ಫಾರ್ ಎನಿ ಫ್ಯಾಕ್ಟರ್ ದಟ್ ಚೇಂಜಸ್ MC ವಿಲ್ ಆಲ್ಸೋ ಚೇಂಜಸ್ ದ ಫರ್ಮ್ ಸಪ್ಲೈ. ಸೊ ಜನರಲ್ ಆಗಿ MCನ ಅಥವಾ ಮಾರ್ಕೆಟ್ ಸಪ್ಲೈನ ಯಾವುದು ನಿಮಗೆ ಡಿಟರ್ಮೈನ್ ಮಾಡುತ್ತೆ? ಕಾಸ್ಟ್ ಏನಾದರೂ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಸಪ್ಲೈ ಮಾರ್ಕೆಟಲ್ಲಿ ಡಿಕ್ರೀಸ್ ಆಗುತ್ತೆ. ಅದೇ ಪ್ರೊಡಕ್ಷನ್ ಕಾಸ್ಟ್ ಏನಾದರೂ ಡಿಕ್ರೀಸ್ ಆದರೆ ಫರ್ಮ್ ಏನು ಮಾಡ್ತಾರೆ, ಸಪ್ಲೈನ ಇನ್ಕ್ರೀಸ್ ಮಾಡ್ತಾರೆ. ಕರೆಕ್ಟಾ? ಸೊ ಅದನ್ನು ನಾವು ಇದರಲ್ಲಿ ಕಲಿಯೋಣ. ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ದ ಫಸ್ಟ್ ಪಾಯಿಂಟ್, ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಬೆಟರ್ ಟೆಕ್ನಾಲಜಿ ಹೆಲ್ಪ್ಸ್ ದ ಫರ್ಮ್ ಪ್ರೊಡ್ಯೂಸ್ ಮೋರ್ ವಿತ್ ಫ್ಯೂವರ್ ಇನ್ಪುಟ್ಸ್. This reduces the cost of production and lowers MC. MC ಅಂದರೆ marginal cost. Therefore, the MC curve shifts downward ಅಥವಾ rightwardಗೆ ಶಿಫ್ಟ್ ಆಗುತ್ತೆ and the firm supplies more at the same prices. ಸೊ ಏನಾಗುತ್ತೆ ಇಲ್ಲಿ, ನಾವು ಟೆಕ್ನಾಲಜಿ ಯೂಸ್ ಮಾಡಿದಾಗ ಫ್ಯೂವರ್ ಇನ್ಪುಟ್ಸಿಂದ ಮ್ಯಾಕ್ಸಿಮಮ್ ಔಟ್ಪುಟ್ಸ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಇದನ್ನು ಅಚೀವ್ ಮಾಡಿದಾಗ ಏನಾಗುತ್ತೆ, ನಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದು ಡಿಕ್ರೀಸ್ ಆಗುತ್ತೆ. ಇದನ್ನು ಗ್ರಾಫಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಇಲ್ಲಿ LRMC ಇದೆ ಅಂದರೆ ನಿಮಗೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಇದೆ ಅಲ್ವಾ. ಸೊ ಮಾರ್ಜಿನಲ್ ಕಾಸ್ಟ್ ಏನಾಗುತ್ತೆ, ಟೆಕ್ನಾಲಜಿ ಹೆಲ್ಪಿಂದ ರಿಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇದು ರಿಡ್ಯೂಸ್ ಆದಾಗ ಏನಾಗುತ್ತೆ, ನಿಮಗೆ ಡೌನ್ವರ್ಡ್ ಆಗಿದೆ ಅಲ್ವಾ, ಇದನ್ನು ಡೌನ್ವರ್ಡ್ ಶಿಫ್ಟ್, ಅದ್ರ ಜೊತೆಗೆ ರೈಟ್ ವರ್ಡ್ ಶಿಫ್ಟ್ ಆಗ್ತಾ ಇದೆ ನಿಮಗೆ. ಸೊ LRMC ಅಥವಾ ಕಾಸ್ಟ್ ರಿಡ್ಯೂಸ್ ಆದಾಗ ಏನಾಗುತ್ತೆ, ನಿಮಗೆ ಡೌನ್ವರ್ಡ್ ಮತ್ತು ರೈಟ್ ವರ್ಡ್ಗೆ ನಿಮಗೆ ಗ್ರಾಫ್ ಶಿಫ್ಟ್ ಆಗುತ್ತೆ. ಇದನ್ನು ನಾವು ಸಪ್ಲೈನಲ್ಲಿ ಎಲ್ಲ ಕಲಿಯೋಣ. ಸೊ ನಿಮಗೆ ಟೋಟಲ್ ರೆವಿನ್ಯೂ ಏನಾಗುತ್ತೆ, ನಿಮಗೆ ಇಲ್ಲಿ ಕಾಸ್ಟ್ ರೆಡ್ಯೂಸ್ ಆದರೆ ರೆವಿನ್ಯೂ ನಿಮಗೆ ರೈಟ್ ವರ್ಡ್ ಮೂಮೆಂಟ್ ಆಗುತ್ತೆ. ಅಂದರೆ ಮಾರ್ಕೆಟಿಗೆ ನಾವು ಎಕ್ಸ್ಟ್ರಾ ಕ್ವಾಂಟಿಟಿನ ಸಪ್ಲೈ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಏನಾದರೂ ನಮಗೆ ಕಾಸ್ಟ್ ರೆಡ್ಯೂಸ್ ಆದರೆ ಡೌನ್ವರ್ಡ್ ಮತ್ತು ರೈಟ್ ವರ್ಡ್ ಟ್ರೆಂಡ್ ಮೂವ್ಮೆಂಟ್ ಆಗುತ್ತೆ. ಸೊ ಅದು ನಮಗೆ ಮಾರ್ಕೆಟಿಗೆ ಎಕ್ಸ್ಟ್ರಾ ಕ್ವಾಂಟಿಟೀಸ್ನ ಸಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕ್ವಾಂಟಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ನಾವು ಸಪ್ಲೈ ಮಾಡೋದು ಇನ್ಕ್ರೀಸ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಇನ್ಪುಟ್ ಪ್ರೈಸ್, ದ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಡಿಟರ್ಮಿನೆಂಟಲ್ಲಿ ಇನ್ಪುಟ್ ಪ್ರೈಸ್. ಇಫ್ ದ ಪ್ರೈಸ್ ಆಫ್ ಇನ್ಪುಟ್ ಸಚ್ ಆಸ್ ವೇಜಸ್, ರಾ ಮೆಟೀರಿಯಲ್ ಎಕ್ಸೆಟ್ರಾ ಇನ್ಕ್ರೀಸಸ್, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ರೈಸಸ್. ಸೊ ನಿಮಗೆ ಕೆಲವೊಂದು ಇನ್ಪುಟ್ಟಲ್ಲಿ ಏನಾದರೂ ಪ್ರೈಸಸ್ ಇನ್ಕ್ರೀಸ್ ಆಯಿತು ಅಂತಂದರೆ ಏನಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನು ಇನ್ಕ್ರೀಸ್ ಆಗುತ್ತೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದಾಗ ಏನು ಮಾಡ್ತಾರೆ ಬಿಸ್ನೆಸ್ಸು, ಸಪ್ಲೈನ ಕಡಿಮೆ ಮಾಡ್ತಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ದಿಸ್ ಇನ್ಕ್ರೀಸಸ್ MC ಅಂದರೆ ಮಾರ್ಜಿನಲ್ ಕಾಸ್ಟು. ಸೊ ಈ ಇನ್ಪುಟ್ ಪ್ರೈಸಸ್ ಏನು ಮಾಡುತ್ತೆ, ಮಾರ್ಜಿನಲ್ ಕಾಸ್ಟ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ದೇರ್ ಫೋರ್ ದ MC ಕರ್ವ್ಸ್ ಶಿಫ್ಟ್. ಸೊ ಮಾರ್ಜಿನಲ್ ಕಾಸ್ಟ್ ಕರ್ವ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಇದು ಪ್ರೀವಿಯಸ್ ಎಕ್ಸಾಂಪಲ್ ಏನಾಯಿತು, ಮಾರ್ಜಿನಲ್ ಕಾಸ್ಟ್ ಡಿಕ್ರೀಸ್ ಆದಾಗ ಡೌನ್ವರ್ಡು ರೈಟ್ ವರ್ಡಿಗೆ ಶಿಫ್ಟ್ ಆಯ್ತಲ್ವಾ. ಅದೇ ನಿಮಗೆ ಏನಾದರೂ ಇಲ್ಲಿ ಇನ್ಪುಟ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಲೆಫ್ಟ್ ವರ್ಡು ಅಪ್ವರ್ಡಿಗೆ ಶಿಫ್ಟ್ ಆಗುತ್ತೆ. ಸೊ ಈ ಗ್ರಾಫ್ ನೋಡಿ, ಸೊ LRMC ಕರ್ವ್ ಏನಾಗುತ್ತೆ, ಈಗ ಅಪ್ವರ್ಡ್ ಹೋಗುತ್ತೆ ಅಲ್ವಾ. ಸೊ ನಿಮಗೆ ಅಪ್ವರ್ಡಿಗೆ ಶಿಫ್ಟ್ ಆಗುತ್ತೆ ಮತ್ತು ಲೆಫ್ಟ್ ವರ್ಡ್, ಸೊ ಇಲ್ಲಿಂದ ಲೆಫ್ಟಿಗೆ ಶಿಫ್ಟ್ ಆಗ್ತಿದೆ. ಸೇಮ್ ಇದೇ ರೀತಿ ನಿಮಗೆ ಕ್ವಾಂಟಿಟಿ ಸಪ್ಲೈ ಟು ದ ಮಾರ್ಕೆಟ್ ಏನಾಗುತ್ತೆ ಅಂತಂದರೆ, ಸೊ ಪ್ರೀವಿಯಸ್ ಎಕ್ಸಾಂಪಲ್ ಏನಾಯಿತು, ರೈಟ್ ವರ್ಡಿಗೆ ಶಿಫ್ಟ್ ಆಗಿತ್ತು, ಬಟ್ ಇಲ್ಲೇನಾಗುತ್ತೆ, ಲೆಫ್ಟ್ ವರ್ಡಿಗೆ ಶಿಫ್ಟ್ ಆಗುತ್ತೆ. ಯಾಕೆ ಲೆಫ್ಟ್ ವರ್ಡಿಗೆ ಶಿಫ್ಟ್ ಆಗ್ತಿದೆ ಅಂತಂದರೆ, ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಬಂದುಬಿಟ್ಟು ನಿಮಗೆ ಇನ್ಕ್ರೀಸ್ ಆಗ್ತಿದೆ. ಸೊ ಮಾರ್ಜಿನಲ್ ಕಾಸ್ಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಮಾರ್ಕೆಟಿಗೆ ಸಪ್ಲೈನ ಕಡಿಮೆ ಮಾಡ್ತೀವಿ. ಸೊ ಈಸಿಯಾಗಿದೆ ಅಲ್ವಾ. ಸೊ ಇದನ್ನು ಸಿಂಪಲಾಗಿ ಸಮ್ಮರೈಸ್ ಮಾಡಬೇಕು ಅಂದರೆ, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಆದಾಗ ಏನಾಗುತ್ತೆ, ನಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನು ಡಿಕ್ರೀಸ್ ಆಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿಕ್ರೀಸ್ ಆದಾಗ ಏನಾಗುತ್ತೆ, ಮಾರ್ಕೆಟಿಗೆ ಸಪ್ಲೈ ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಸಿ ಮಾರ್ಕೆಟಿಗೆ ಏನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ, ಅದು ರೈಟ್ ವರ್ಡ್ ಮೂಮೆಂಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಇನ್ಪುಟ್ ಪ್ರೈಸಸ್ಸಿಂದ ನಿಮ್ಮದು ಕಾಸ್ಟ್ ಆಫ್ ಮೆಟೀರಿಯಲ್ಲು ಅಥವಾ ಮಾರ್ಜಿನಲ್ ಕಾಸ್ಟ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಸಪ್ಲೈ ಬಂದುಬಿಟ್ಟು ಡಿಕ್ರೀಸ್ ಆಗುತ್ತೆ, ಅದು ಲೆಫ್ಟ್ ವರ್ಡ್ ಮೂಮೆಂಟ್ ಆಗುತ್ತೆ. ಸೊ ಬೆಟರ್ ಟೆಕ್ನಾಲಜಿ, ಲೋವರ್ ಮಾರ್ಜಿನಲ್ ಕಾಸ್ಟು, ಮೋರ್ ಸಪ್ಲೈ ಇರುತ್ತೆ. ಹೈಯರ್ ಇನ್ಪುಟ್ ಪ್ರೈಸು, ಹೈಯರ್ ಮಾರ್ಜಿನಲ್ ಕಾಸ್ಟು, ಲೆಸ್ ಸಪ್ಲೈ ಇರುತ್ತೆ. ಈಸಿ ಇದೆ ಅಲ್ವಾ. ಸೊ ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಈಸಿಯಾಗಿ 4 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನಾನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ಇಲ್ಲಿ ನಿಮಗೆ ಶಾರ್ಟ್ ಆನ್ಸರ್ಸ್ನ ನಾನು ಕೊಟ್ಟಿದ್ದೀನಿ, ಬಟ್ ನಿಮಗೆ ಪರ್ಫೆಕ್ಟಾಗಿ ಎಕ್ಸಾಮಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ನಾವು ಪೂರ್ತಿ ನೋಟ್ಸ್ನ ಪ್ರಿಪೇರ್ ಮಾಡಿದ್ದೀವಿ. ನೀವು ವಾಟ್ಸಪ್ ಗ್ರೂಪಿಗೆ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ನಾನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ please like, comment, share and subscribe to our channel. Your support motivates us to come up with more helpful videos like this. Let's simplify commerce together.